ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಿಕ್ ಬ್ಲಾಗ್ಸ್ ಚಾನಲ್ಗೆ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ? ನಾನಿವತ್ತು ಸಬ್ಸಿಗೆ ಸೊಪ್ಪಿನ ದಾಲ್ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರ್ ತಗೊಂಡು ಒಂದು 1/4 ಗಂಟೆ ನೆನೆಸಿರೋ ಹೆಸರು ಬೇಳೆ, ಟೊಮ್ಯಾಟೊ, ಈರುಳ್ಳಿ, ಶುಂಠಿ, ಹಸಿಮೆಣಸು ಇಷ್ಟನ್ನು ಹಾಕಿ ಕುಕ್ಕರಲ್ಲಿ 3 ವಿಷಲ್ಸ್ ಬರ್ಸ್ಕೋಬೇಕು. 3 ವಿಷಲ್ಸ್ ಬರ್ಸ್ಕೊಂಡಾದ್ಮೇಲೆ ಅದನ್ನು ಕೆಳಗೆ ಇಳಿಸಿ ಸೊಪ್ಪನ್ನು ಏನು ಕಟ್ ಮಾಡ್ಕೊಂಡಿರ್ತೀವಿ, ಸಬ್ಸಿಗೆ ಸೊಪ್ಪು ಕ್ಲೀನಾಗಿ ತೊಳ್ಕೊಂಡು ಅದನ್ನು ಈ ಥರ ಬೇಯಿಸಿರೋ ಬೇಳೆ ಜೊತೆ ಹಾಕಿ ಮತ್ತೆ ಒಂದು 3 ವಿಷಲ್ಸ್ ಬರ್ಸ್ಬೇಕು. 3 ವಿಷಲ್ ಆದವಾಗ ಈ ಥರ ಆಗತ್ತೆ. ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡಬೇಕು. ಅದನ್ನ ಈ ಥರ ಕ್ಲೀನಾಗಿ ಕನ್ಸಿಸ್ಟೆನ್ಸಿ ನೋಡ್ಕೋಬೇಕು, ಯಾವ ಥರ ಇದೆ, ದಪ್ಪ ಆಗಿದೆಯಾ, ತೆಳು ಆಗಿದೆಯಾ ಅಂತ. ಬೇಳೆ ಎಲ್ಲ ನೀಟಾಗಿ ಮ್ಯಾಶ್ ಆಗಿರುತ್ತೆ. ಇದು ತುಂಬಾ ಊಟದ ಜೊತೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನಾವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೆಕ್ಸ್ಟು ನೀರು ಬೇಕಾದರೆ ಆ್ಯಡ್ ಮಾಡ್ಕೋಬೋದು. ಸ್ವಲ್ಪ ತೆಳು ಬೇಕು ಅಂತ ಆದರೆ ನೀರು ಆ್ಯಡ್ ಮಾಡಿಕೊಂಡು ಒಂದ್ಸಲ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟು ಹುಣಸೆ ಹಣ್ಣಿನ ನೀರನ್ನು ಎಷ್ಟು ಬೇಕೋ ಹುಳಿ ಅಷ್ಟು ನೋಡಿ ಆ್ಯಡ್ ಮಾಡ್ಕೋಬೇಕು. ನೆಕ್ಸ್ಟು ನಾನಿನ್ನೂ ಸಾಲ್ಟ್ ಹಾಕಿಲ್ಲ ಇದಕ್ಕೆ. ಬೇಳೆ ಬೇಯುವಾಗ ಸಾಲ್ಟ್ ಹಾಕಿದ್ರೆ ನೀಟಾಗಿ ಬೇಯಲ್ಲ ಅಂತ ಲಾಸ್ಟಿಗೆ ಹಾಕ್ಕೊತಾ ಇದ್ದೀನಿ. ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಚೆನ್ನಾಗಿ. ನೀರು ಆ್ಯಡ್ ಮಾಡ್ಕೊಂಡ್ಮೇಲೆ ಒಂದ್ಸಲ ನೆಕ್ಸ್ಟು ಸಾಲ್ಟ್ ಹಾಕ್ಕೋಬೇಕು, ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಂಡು ನೆಕ್ಸ್ಟು ಫ್ಲೇಮ್ ಆಫ್ ಮಾಡ್ಕೊಂಬಿಡಬೇಕು. ಫ್ಲೇಮ್ ಆಫ್ ಮಾಡಿಕೊಂಡು ಸಣ್ಣಕ್ಕೆ ಒಂದು ಒಗ್ಗರಣೆ ಹಾಕ್ಕೋಬೇಕು. ಮಾಮೂಲಿ ಯಾವ ಥರ ಒಗ್ಗರಣೆ ಹಾಕ್ಕೊಳ್ತೀರೋ ಆ ಥರನೇ ಆಯಿಲು, ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಬೆಳ್ಳುಳ್ಳಿ, ಕರಿಬೇವು ಇಷ್ಟನ್ನು ಹಾಕ್ಕೊಂಡು ಒಗ್ಗರಣೆ ಹಾಕಿಬಿಡಬೇಕು. ಸಾಂಬಾರಿಗೆ ಈ ಥರ ಒಗ್ಗರಣೆ ಹಾಕಿ ಒಂದ್ಸಲ ಮುಚ್ಚಿ 5 ಮಿನಿಟ್ಸ್ ಬಿಟ್ಟು ಓಪನ್ ಮಾಡಿದವಾಗ ಒಳ್ಳೆ ಅರೋಮಾ ಬರ್ತಾ ಇರುತ್ತೆ. ತುಂಬಾ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೋಬೋದು. ಕರೆಂಟ್ ಇಲ್ಲ ಅಂದ್ರೂ ಆರಾಮಾಗಿ ಮಾಡ್ಕೋಬೋದು. ತುಂಬಾ ಚೆನ್ನಾಗಿದೆ.